ಜಯ ಮೃತ್ಯುಂಜಯ ಶ್ರೀಗಳಿಗೆ ವಿಷಪ್ರಾಶನ ಮಾಡಲಾಗಿತ್ತು ಅನ್ನುವ ಶಂಕೆಯನ್ನು ವ್ಯಕ್ತಪಡಿಸಿದ್ರು ಅರವಿಂದ್ ಬೆಲ್ಲದ್. ಈಗ ಅರವಿಂದ್ ಬೆಲ್ಲದ್ ಆರೋಪಕ್ಕೆ ವಿಜಯಾನಂದ ಕಾಶಪ್ಪನವರು ಟಾಂಗ್ ಕೊಟ್ಟಿದ್ದಾರೆ. ಬೆಲ್ಲದ್ ಸುಮ್ಮನೆ ಗೂಬೆ ಕೂರಿಸಬಾರದು, ಬೆಲ್ಲದ್ ಲಿಂಗಾಯತ ಹೌದೋ ಅಲ್ವೋ DNA ಟೆಸ್ಟ್ ಮಾಡಿಸ್ಲಿ ಅಂತ ಸವಾಲ್ ಹಾಕಿರೋದು. ಈಗ ಪಂಚಮಸಾಲಿ ಸಮಾಜ ಅಂತ ಬಂದಿದ್ದಾರೆ. ನಮ್ಮ ಅಪ್ಪನಿಂದ ಹಿಡಿದು ಪೀಠದಲ್ಲಿ ದುಡಿದಿದ್ದೇನೆ, ಇವರಿಗೆ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ವಿಜಯಾನಂದ ಕಾಶಪ್ಪನವರು ಟಾಂಗ್ ಕೊಟ್ಟಿರೋದು. ಬೆಲ್ಲದ್ ಸಿಸಿ ಪಾಟೀಲ್ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಂಗಮ ಪಂಚಮಸಾಲಿ ಪೀಠದ ವಿವಾದ ಈಗ ತಾರಕಕ್ಕೇರಿರುವಂತದ್ದು. ಈ ಎಲ್ಲರ ಮಧ್ಯೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ ಕಡೆಯವರು ಶ್ರೀಗಳಿಗೆ ವಿಷಪ್ರಾಶನ ಮಾಡಿದ್ರು ಅಂತ ಶ್ರೀಗಳು ತಂಬಳಿ ಹೇಳಿದ್ರು ಅಂತ ಮಾತುಗಳನ್ನ ಹೇಳಿರುವಂತದ್ದು. ಏನ್ ಹೇಳ್ತೀರಿ ಅರವಿಂದ್ ಬೆಲ್ಲದ್ ಅವರ ಆರೋಪಕ್ಕೆ? ನಿಮ್ಮ ಕಡೆಯ ಇಬ್ಬರು ಹುಡುಗರು ಮುಸ್ಲಿಂ ಸಮುದಾಯದ ಯುವಕರು ಅಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು, ಅವ್ರನ್ನ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಬರ್ಕೋತಾ ಇದ್ರು, ಅಡಿಗೆ ಮನೆಗೆ ಹೋಗಿ ಅವರೇ ವಿಷಪ್ರಾಶನ ಮಾಡಿ ಶಂಕೆ ಇದೆ ಅಂತ ತನಿಖೆ ಮಾಡಿಸೋಣ. ಸುಮ್ಮ ಆರೋಪ ಮಾಡೋದು, ವಿನಾಕಾರಣ ಆರೋಪ ಮಾಡೋದು, ಒಬ್ಬರ ಮೇಲೆ ಗೂಬೆ ಕುಡಿಸೋದು, ಇದು ಬಿಜೆಪಿಯವರ ಹುಟ್ಟು ಗುಣ. ಇದು ಭಾರತೀಯ ಜನತಾ ಪಕ್ಷವರು ಹುಟ್ಟು ಗುಣ. ಅದು ಅವ್ರ ರಗತ ಕಣಗಳಲ್ಲಿ ಬಂದಿದೆ. ಅದು ಏನು ಬೇರೆಯವ್ರ ಮೇಲೆ ಆರೋಪ ಮಾಡೋದು, ಒಂದು ಆರೋಪವನ್ನು ಹೊರಿಸೋದು, ಸುಳ್ಳು ಗೂಬೆ ಕುಡಿಸೋದು, ಇವರು ಹುಟ್ಟು ಗುಣ. ಅದನ್ನ ಅರವಿಂದ್ ಬೆಲ್ಲದ್ ಮಾಡಿದ್ದಾರೆ. ಇವರು ಸಹಜೋಗ ಇವನು ಲಿಂಗಾಯತ ಅಂತ ಹೇಳ್ತಿದ್ದ, ಈ ಮನುಷ್ಯ ಪಂಚಮಸಾಲಿಗೆ ಯಾವಾಗ ಸೇರ್ಕೊಂಡು ಪಂಚಮಸಾಲಿಗೆ ಯಾವಾಗ ಇವನು ಬದ್ಧವಾಗಿ ಉಳಿದ್ನು ಅನ್ನೋದು ನನಗೆ ಡೌಟ್ ಆಗ್ತಾ ಇದೆ. ಮೊದಲು ನಾನು ಆ ಅರವಿಂದ್ ಬೆಲ್ಲದನ್ನು DNA ಟೆಸ್ಟ್ ಮಾಡಿಸ್ಬೇಕು. ಅವನು ಯಾವ ಜಾತಿಯಲ್ಲಿ ಜನಿಸಿದಾನ ಅನ್ನೋದು ನಾನು ಮಾಡಿಸಿ, ಇವರಿಬ್ರು ಯಾಕೆ ಡೌಟ್ ಬರ್ತಾ ಇದೆ. ಅವನು ಯತ್ನಾಳ್ ಒಬ್ಬವ, ಇವನದೊಬ್ಬಂದು DNA ಟೆಸ್ಟ್ ಮಾಡೋಣ. ನಾನು ಆಗ್ರಹ ಮಾಡ್ತೀನಿ, DNA ಟೆಸ್ಟ್ ಮಾಡಿ ಇವ್ರು ಲಿಂಗಾಯತದಾಗ ಜನಿಸಲಿ. ಇವರು ಈ ಧರ್ಮದಾಗಿಂತ ಮಾತಾಡೋದು, ಗೂಬೆ ಹೊರಿಸೋದು, ಆರೋಪ ಹೊರಿಸೋದು ನಮ್ಮ ಲಿಂಗಾಯತ ಧರ್ಮದಲ್ಲಿ ಪದ್ಧತಿ ಇಲ್ಲ. ವಿನಾಕಾರಣ ಆರೋಪ ಮಾಡುವಂಥದ್ದು. ಅದಕ್ಕೆ ರೀ ಗುರುಗಳು ಮಠದಲ್ಲಿ ಇರೋ ತಪ್ಪ ಏನು? ಗುರುದವರು ಮಠ ಬಿಟ್ಟು ಏನು ಸಂಚಾರ ಮಾಡಿಕೊಂಡು ರಸ್ತೆಯಲ್ಲಿ ಬೀದಿಯಲ್ಲಿ ಲಿಂಗ ಪೂಜೆ ಮಾಡೋದು, ಬೀದಿಯಲ್ಲಿ ಕುಂದ್ರೋದು ಯಾವ್ದಾದ್ರು ತತ್ವ ಹೇಳುತ್ತಾ? ಅದನ್ನು ಬಿಟ್ಬಿಟ್ಟು ಮಠದಾಗಿರೋಂಥ ಗುರುಗಳಿಗೆ ಹೇಳಿದ್ದು ವಿನಃ ಯಾವುದೇ ಗುರುಗಳ ಮೇಲೆ ಇಂಥ ಗೋಲ್ಡ್ ಬೆದರಿಕೆಯನ್ನ ಆರೋಪವನ್ನು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಚಿಲ್ಲರ್ ಕೆಲಸ ನನ್ನ ಮನೆತನದಲ್ಲಿ ಬಂದಿಲ್ಲ. ಇವನು ಈ ಇತ್ತೀಚೆಗೆ ಬಂದಂತ ರಾಜಕಾರಣಿಗಳು ಇವರೆಲ್ಲ 2004 ನಂತರ ಸಮಾಜ ಸಂಘಟನೆ ಆದ್ಮೇಲೆ ಸಮಾಜ ಸಂಘಟನೆ ಮಾಡಿದವ ನಮ್ಮಪ್ಪ. ಈ ಸ್ವಾಮಿ ಎಲ್ಲಿದ್ದ, ಈ ಯತ್ನಾಳ್ ಎಲ್ಲಿದ್ದ, ಈ ಸಿಸಿ ಪಾಟೀಲ್ ಇದ್ದ ಎಲ್ಲಿದ್ದ, ಈ ಅರವಿಂದ್ ಬೆಲ್ಲದ್ ಎಲ್ಲಿದ್ದ ಅನ್ನೋದು ನನಗೆ ಗೊತ್ತೈತಿ ಇತಿಹಾಸ. ಬಹಳ ಮಾತಾಡಕ್ ಬಂದ್ರೆ ಇವ್ರದೆಲ್ಲ ಬಣ್ಣ ಬಿಚ್ಚಿಡ್ತೀನಿ. ಯಾವಾಗ ಮುಗಿಯುತ್ತೆ ಸರ್ ಇದು ವಿವಾದ ಅಂತ? ವಿವಾದ ನಾನೇನು ಮಾಡ್ತಾ ಇಲ್ಲಲ್ಲ. ಗುರುಗಳು ಮಠದಲ್ಲಿ ಇರಬೇಕು ಅಂತ ಹೇಳಿದ್ರೆ ಮಠದಲ್ಲಿ ಇದ್ದಾರೆ, ಮುಗಿತಷ್ಟೇ. ಮಠದಲ್ಲಿ ಇರೋದಕ್ಕೆ ಬಯಸಿದ್ದೆ ನಾನು. ಯಾಕಂದ್ರೆ ಭಕ್ತರು ಬಯಸಿದ್ದನ್ನು ನಾನು ಹೇಳಿದ್ದೀನಿ. ಒಬ್ಬ ಸಮಾಜದ ಅಧ್ಯಕ್ಷ, ಸಮಾಜದ ಕಳಕಳಿ ಇರುವಂತವ್ನು ನಾನು. ಇದು ನಾಟಕ ನಡೆದಿದೆ. ನನ್ನ ಮೇಲೆ ಗೂಬೆ ಆರೋಪ ಮಾಡಬೇಕು ಅಂತ ಇವ್ರು ನಡೆಸಿದ್ದಾರೆ. ಇದಕ್ಕೆ ನಾನು ಜಗ್ಗೋನು ಅಲ್ಲ, ಬಗ್ಗೋನು ಅಲ್ಲ. ಇವ್ರು ತಿಳ್ಕೊಂಡ್ರ ಸಮಾಜ ನೆತ್ತಿ ಕಟ್ಟಿ ನನ್ನ ಏನಾದ್ರು ಮುಗಿಸ್ಬೇಕು ಅಂತೇಳಿ. ಸಮಾಜ ಜನತೆಗೆ ಗೊತ್ತೈತಿ ನಾನೇನು ಮಾಡಿದ್ದೀನಿ ಸಮಾಜಕ್ಕೆ, ನಮ್ಮ ಕುಟುಂಬ ಏನು ಮಾಡಿದೆ ಸಮಾಜಕ್ಕೆ, ರಾಜ್ಯದಲ್ಲಿ ಏನು ದುಡಿದಿದ್ದೀವಿ ಬಿಟ್ಟಿದೀವಿ ಅನ್ನೋದು ಜನಕ್ಕೆ ಗೊತ್ತಿದೆ. ಈ ನನ್ನ ಮಕ್ಕಳು ಮಾತಾಡಿದ್ರೆ ನಾನು ಕೇಳ್ತೀನೇನ್ರಿ? ಈ ನನ್ನ ಮಕ್ಕಳಿಗೆ ನಾನು ಜಗ್ಗದಿಲ್ಲ, ಬಗ್ಗದೂ ಇಲ್ಲ. ಇದಿಷ್ಟು ವಿಜಯಾನಂದ್ ಕಾಶಪ್ಪನವರು ಹೇಳುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.